ತುಂಬ ದಿನ ಆಗಿತ್ತು ಹೋಗಿ ಬಂದು. ಆಟೋ ಬುಕ್ ಮಾಡ್ಕೊಂಡಿದ್ದೆ. 12:20 ಆಯಿತು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲುಕ್ ಫ್ಯಾಮಿಲಿ ಚಾನಲ್. ಏನು ವಿಶೇಷ ಅಂತ ತಮಿಳ್ ನೋಡಿರ್ತೀರ ಆಲ್ರೆಡಿ. ಇವತ್ತು ನಾವು ಆರೈಯಮ್ಮನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಶುಕ್ರವಾರ ಇರೋದ್ರಿಂದ ತುಂಬ ದಿನ ಆಗಿತ್ತು ಹೋಗಿ ಬಂದು. ಅಲ್ಲಿ ತುಂಬಾ ವಿಶೇಷತೆ ಇದೆ ಇವತ್ತು ಪೂಜೆ, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ತುಂಬ ಇದೆ ಅಮ್ಮನ ಬಗ್ಗೆ ಹೇಳೋದು. ಮನೆಗೆ ಬಂದಮೇಲೆ ಹೇಳ್ತೀನಿ, ಇಲ್ಲ ಅಂತಂದರೆ ಇವತ್ತು ನೈಟ್ ಹೋಗಿ ಬರ್ತೀರಲ್ವ, ಮಾರ್ನಿಂಗ್ ಹೇಳ್ತೀನಿ. ಅದಕ್ಕೆ ಇವಾಗ ಇಲ್ಲಿಂದ ರೆಡಿಯಾಗಿ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ನಮ್ಮ ಮನೆಯವರು ಅಲ್ಲಿಂದ ಜಾಯ್ನ್ ಆಗ್ತಾರೆ. ನೋಡೋಣ ಬನ್ನಿ, ಇವಾಗ ನಾನು ಹೆಂಗೆ ಪೂಜೆ ಮಾಡಿದ್ದು ತೋರಿಸ್ತೀನಿ ನೋಡಿ. ನಮ್ಮ ಮನೆಯಲ್ಲಿ ಸಿಂಪಲ್ ಪೂಜೆ ಈ ಥರ ಮಾಡ್ತೀವಿ ನಾವು, ಯಾಕಂದರೆ ನಮಗೆ ಸಿಂಪಲ್ಲಾಗೇ ಇರಬೇಕು. ಹಾಗಾಗಿ ಪೂಜೆ ಆಗಿದೆ. ಈಗ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ಅವಳಿಗೆ ಶೀತ ಆಗಿಬಿಟ್ಟಿದೆ, ಶೀತ ಆಗಿಬಿಟ್ಟಿದೆ. ನಮ್ಮ ಮನೆಯವ್ರಿಗೆ ಇವಾಗ ಫೋನ್ ಮಾಡಬೇಕು, ಆಟೋ ಬುಕ್ ಮಾಡೋಕ್ಕೆ. ಆಟೋದಲ್ಲಿ ಹೋಗಬೇಕು, ಯಾಕಂದರೆ ನಮ್ಮ ಮನೆಯವರು ಡ್ಯೂಟಿಲಿದ್ದಾರೆ. ಇವತ್ತು ನಮ್ಮ ಮನೆಯವರು ಡ್ಯೂಟಿಲಿದ್ದಾರೆ, ಅದಕ್ಕೇ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿಂದ ಅಲ್ಲಿಗೆ ಜಾಯ್ನ್ ಆಗ್ತಾರೆ ನಮ್ಮ ಮನೆಯವರು. ಅದಕ್ಕೆ ಇವಾಗ ಫೋನ್ ಮಾಡಬೇಕು ನಮ್ಮ ಮನೆಯವರಿಗೆ. ನೋಡಿ, ನಮ್ಮ ಫೇವ್ರೆಟ್ ವಿದ್ಯಾ ಚೌಡೇಶ್ವರಿ ಅಮ್ಮ, ಯಾವಾಗಲೂ ಅವ್ರ ಮಕ್ಕನೇ ನೋಡೋದು. ವಿದ್ಯಾ ಚೌಡೇಶ್ವರಿ ಅಮ್ಮ ಇವರೇ ನನಗೆ ಬೆನ್ನೆಲುಬಾಗಿ ನಿಂತಿರೋದು. ಹಾಗಾಗಿ ತಾಯಿನ ಯಾವಾಗಲೂ ಎಲ್ಲರೂ ಅಷ್ಟೇ, ಎಲ್ಲರೂ ನಾನು ಇಷ್ಟಪಡ್ತೀನಿ. ಎಲ್ಲ ದೇವತೆಯರು ನನಗೆ ಆಶೀರ್ವಾದ ಮಾಡ್ತಾರೆ ನೋಡಿ. ಇವಾಗ ಫೋನ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರಿಗೆ ಆಟೋ ಬುಕ್ ಮಾಡಿ ಅಂತ. ಬನ್ನಿ, ಆಟೋದಲ್ಲಿ ಹೋಗ್ಬೇಕಾರೆ ಸಿಗೋಣ. ಓಕೆ, ಈಗ ಆಟೋ ಬುಕ್ ಮಾಡ್ಕೊಂಡಿದ್ದೀನಿ ನೋಡಿ. ನಮ್ಮ ಮನೆಯವರು ಡ್ಯೂಟಿಲಿದ್ದಾರಲ್ಲ, ಅದಕ್ಕೇ ಇವಾಗ ಹೊರಡಬೇಕು. ಬರುತ್ತೆ ಕೆಳಗೆ, ಅಷ್ಟೊತ್ತಿಗೆ ಕೆಳಗೆ ಹೋಗೋಣ ಬನ್ನಿ. ಸರಿ ಬಾ. ನೋಡಿ, ಇವತ್ತು ಶುಕ್ರವಾರ ಇರೋದ್ರಿಂದ ಅಮ್ಮನಿಗೆ ಹೋಮ ಮಾಡಿದ್ದಾರೆ. ಅಮ್ಮನ ಇವತ್ತು ಇಲ್ಲಿ ಹೊರಗಡೆ ಎಲ್ಲ ಹಾಕಿ ರೆಡಿ ಮಾಡಿ ಇಲ್ಲಿ ಕೂರಿಸಿದ್ದಾರೆ ಅಮ್ಮನ. ಒಳಗಡೆ ದೇವಸ್ಥಾನ ಇದೆ, ಅಲ್ಲಿ ಹೋಗಬೇಕು. ನೋಡಿ, ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ನೋಡಿ, ಎಷ್ಟು ದೂರದಿಂದ ಹಾಕಿದ್ದಾರೆ. ತುಂಬ ಫೇಮಸ್ ಇಲ್ಲಿ ಮಲ್ಲೇಶ್ವರಮಲ್ಲಿ. ಬನ್ನಿ, ಅಲ್ಲಿ ದೇವಸ್ಥಾನ ಒಳಗಡೆ ಹೋಗೋಣ. ಇಲ್ಲಿ ಒಳಗಡೆ ಅಮ್ಮನಿಗೆ ದೇವಸ್ಥಾನ ಇರೋದು, ಒಳಗಡೆ ಇರೋದು ದೇವಸ್ಥಾನ. ಇಷ್ಟು ಜನ ಇದ್ದಾರೆ ನೋಡಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದ ತಕ್ಷಣ ಒಳಗಡೆ ಹೋಗೋದು. ಬಂದ್ರು ಮತ್ತೆ ಹೊತ್ತು ಸಂಗಿ ಯಾಕೆ ಮಾಡ್ತಿದ್ದೀನಿ ನಾನು ಮನೆಯಿಂದನೇ. ಹಾಯ್ ಮಾಡಂಗೆ, ಹಾಯ್ ಮಾಡು. ನೋಡಿ, ಹೊಗೆ ಎಷ್ಟಿದೆ, ಹೊಗೆ. ಹಾಯ್. ಇಲ್ಲಿ ಪಾಪು ಒಂದು ಬಂತು. ಇವಾಗ ನಾವು ದೇವಸ್ಥಾನಕ್ಕೆ ಕಾಯಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಒಂದು ಸೆಟ್ ತಗೊತಾ ಇದ್ದೀನಿ, ತಗೋಬೋದಾ? ನಾನೊಂದು ಸೆಟ್ ತಗೊಂಡಿದ್ದೀನಿ. ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹೇಗೆ ರೆಡಿ ಮಾಡ್ತೀನಿ ನೋಡೋಣ. ರೆಡಿ ಆದಮೇಲೆ ಸಿಗೋಣ. ನೋಡಿ, ನನ್ನ ಮಗಳು ಅಂತಾಳೆ. ಮಾಮಿ ಬನಾನ ಕೇಳ್ತಾಳೆ. ಇಲ್ಲಿ ಇವಾಗ ಅರ್ಶಿನ ಕುಂಕುಮ ಕೊಟ್ಟರು ಒಬ್ಬರು, ಅದಕ್ಕೆ ಅದನ್ನು ಇಸ್ಕೊಡ್ತಾ ಇದ್ದೀನಿ ನನ್ನ ಮಗಳಿಗೆ. ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಯಾರೋ ಒಬ್ಬರು ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ಅನಿಸುತ್ತೆ. ಸೂಪರಾಗಿದೆ ಮಾತ್ರ. ಹಾಯ್, ಸೇ ಹಾಯ್. ಹಾಯ್. ತುಂಬ ಜನ ಇದ್ದಾರೆ ಮಾತ್ರ ನೋಡಿ.
ನೋಡ್ರಮ್ಮ ನೋಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಇವಾಗ ಎಣ್ಣೆ ಹಾಕಿ ದೀಪ ಶಿವಗಾಮಿಯಾಗಿನಿ சீதருணை உண்ணாமலை எல்லையில் தேவிவாணி எடுத்தவளே பழைய நூறு காளியம்மா பழைய நூறு காளியம்மா ಕೊಡಿಸ್ತೀನಿ ಬರವಾ ನೋಡಿ. ಇವಾಗ ದರ್ಶನ ಆಯಿತು. ಈಗ ಮುಗಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಈಗ ಹೊರಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಇಬ್ರು ಇದ್ದಾರೆ. ಒಬ್ರು ವಾರಯ್ಯಮ್ಮ ಮತ್ತೆ ಮಾರಿಯಮ್ಮ ಅಂದ್ರೆ ಯಲ್ಲಮ್ಮ ತಾಯಿ ಇದ್ದಾರೆ. ಇಬ್ರು ಇದ್ದಾರೆ ನೋಡಿ. ಅಡ್ರೆಸ್ ಬಂದ್ಬಿಟ್ಟು ಮಂತ್ರಿಮಾಲ್ ಹತ್ರ. ಕೇಳಿದ್ರೆ ವಾರಯ್ಯಮ್ಮನ ಟೆಂಪಲ್ ಎಲ್ಲಿದೆ ಅಂತ ಹೇಳ್ತೀರಾ. ತಪ್ಪದೆ ಮಿಸ್ ಮಾಡಿದ್ರೆ ಬನ್ನಿ. ಮಲ್ಲೇಶ್ವರಂ ಹತ್ರ ನೋಡಿ ತೇರು ರೆಡಿ ಮಾಡಿದ್ದಾರೆ. ಇವತ್ತು ತೇರು ಇವಾಗ ನೋಡಿ ಜಾತ್ರೆ ಅನ್ಸುತ್ತೆ ಇವತ್ತು. ಏನ್ ದಿನ ಇವತ್ತು? ಏನ್ ದಿನ? ಎಲ್ಲ ಮುಗಿಸ್ಕೊಂಡು ಅಂತ ನೋಡಿ ತೇರು ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ನಮ್ಮ ಮನೆಯವರು ಪಾಪು ಅಳ್ತಾ ಇದ್ದಾಳೆ ಅಂತೇಳಿ ಅವಳಿಗೆ ಊಟ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಇಲ್ಲಿ ದೋಸೆ ತಿನ್ಸ್ಕೊಂಬರ್ತೀನಿ ಅಂತ ಹೋಟ್ಲ ಹತ್ರ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ತೇರೆಲ್ಲ ಮುಗಿಸ್ಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಮನೆಗೆ ರಿಟರ್ನ್ ಆಗ್ತಾರೆ. ನೋಡಿ ಎಲ್ಲ ಆಗ ಹೋಗಿಸ್ತಾ ಇದ್ದಾರೆ. ಚೆನ್ನಾಗಿದೆ ಮಾತ್ರ. ಇವತ್ತು ಏನು ದಿನ ಇದೆ. ಇವತ್ತು ಈ ತಿಂಗಳಲ್ಲಿ ಜೋರಾಗಿರುತ್ತೆ. ನಾನು ಕೇಳ್ಕೊಂಡಿದ್ದೆ, ಅಮ್ಮ ನಿನ್ನ ಸಂಗೀತದಲ್ಲಿ ನನ್ನ ಮಗು ಓಡಾಡಬೇಕಂತ. ಆದರೆ ಕುಣಿಯಂಗೆ ಮಾಡಿಬಿಟ್ಟಿದ್ದಾಳೆ ಅಮ್ಮ. ನೋಡಿ ನಾನು ತುಂಬಾ ಹೇಳೋದಿದೆ. ನಾಳೆ ಬೆಳಗ್ಗೆ ಕುತ್ಕೊಂಡು ಹೇಳ್ತೀನಿ. ಅಮ್ಮನ ಬಗ್ಗೆ ತುಂಬ ಹೇಳಬೇಕು. ಯಾಕಂದರೆ ನೈಟ್ ಆಗುತ್ತೆ ಹೋಗೋಷ್ಟರಲ್ಲಿ. ಅದಕ್ಕೆ ಮನೆಗೆ
ಕಡೆ ಹಾಂ ಸರಿ ಪಾಪ. ಈಗ ಹೊರಟ್ವಿ, ಪೂರ್ತಿ ಒಂದು ರೌಂಡ್ ಹಾಕ್ತೀರಿ ನೋಡಿ. ಮಲ್ಲೇಶ್ವರಂ ಮಂತ್ರಿ ಮಾಲಿಂದ ಲೆಫ್ಟಿಗೆ ಬಂದರೆ, ಲೆಫ್ಟಿಂದ ಮತ್ತೆ ಸ್ಟ್ರೈಟ್ ಒಂದೇ ರೋಡ್ ಬಂದರೆ ಫಸ್ಟ್ ರೈಟಲ್ಲೇ ಅಮ್ಮನ ದೇವಸ್ಥಾನ ಇರೋದು. ಯಾರಿಗಾದ್ರೂ ಕೇಳಿದ್ರೆ ಹೇಳ್ತಾರೆ ನೋಡಿ. ಅಪಾರ್ಟ್ಮೆಂಟ್ ಕಾಣಿಸುತ್ತೆ, ಆ ಪಕ್ಕದಲ್ಲೇ ಇದೆ ನೋಡಿ, ಇಲ್ಲೇ. ನಾವಿವಾಗ ಹೊರಡ್ತಾ ಇದ್ದೀವಿ ನೋಡಿ. ಹಿಂಗೆ ಇದೇ ರೋಡು, ಒಳಗಡೆ ಹಿಂಗೆ ಹೋದ್ರೆ ಅಮ್ಮನ ದೇವಸ್ಥಾನ ಸಿಗುತ್ತೆ. ಇವಾಗ ನಾವು ಹೊರಟಿದ್ವಿ ಮನೆಗೆ, ಇಲ್ಲ ಆ ಕಡೆಗೆ. ಇವಾಗ ಬಂದ್ಬಿಟ್ಟು ಟೈಮ್ ಎಷ್ಟಾಗಿದೆ ಗೊತ್ತಾ? ಟೈಮ್ ತೋರಿಸ್ರಿ ಎಷ್ಟಾಗಿದೆ ನೋಡಿ. ಅಮ್ಮನವ್ರ ಫೋಟೋ ತಗೊಂಬಂದು ಇಟ್ಟಿದ್ದೀನಿ ಇಲ್ಲಿ, ಅಮ್ಮನವ್ರ ಫೋಟೋ. ಎಷ್ಟು ಟೈಮು ತೋರಿಸಿಕೊಡೋದೆ ನೋಡಿ. ಟೈಮು 12:20 ಆಯಿತು. ಈಗ ಬೆಳಗ್ಗೆ ಅಮ್ಮನ ಬಗ್ಗೆ ಸ್ವಲ್ಪ ಹೇಳೋದಿದೆ. ಬೆಳಗ್ಗೆ ನಾಳೆ ಲಾಗ್ ಎಂಡ್ ಮಾಡ್ತೀನಿ. ನಾಳೆ ಅಮ್ಮನ ಬಗ್ಗೆ ಸ್ವಲ್ಪ ಹೇಳೋದಿದೆ ಅಲ್ವಾ, ಅದಕ್ಕೆ ಹೇಳಿಬಿಟ್ಟು ಓಕೆ ಸಿಗೋಣ ನಾಳೆ. ಏನ್ರಿ? ಓಕೆ. ನಾಳೆ ಅಮ್ಮನ ಬಗ್ಗೆ ಸ್ವಲ್ಪ ಹೇಳೋದಿದೆ ಅಲ್ವಾ, ಅದಕ್ಕೋಸ್ಕರ ನಾಳೆ ಲಾಗ್ ಎಂಡ್ ಮಾಡ್ತೀನಿ. ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ. ಈಗ ಇರೋದೇನಾದರೂ ತಿನ್ಕೊಂಡು ಮಲ್ಕೋಬೇಕಷ್ಟೆ. ಓಕೆ, ಹಾಗೆ ಕಂಟಿನ್ಯೂ ನೋಡ್ತಾ ಇರಿ. ಸೊ ಗೈಸ್, ನೆನ್ನೆ ಹೇಳಿದ್ನಲ್ವ ನಾಳೆ ಹೇಳ್ತೀನಿ ವಿಡಿಯೋದಲ್ಲಿ. ಇವತ್ತು ನೈಟ್ ಆಗಿದೆ, ಹೇಳೋಕ್ಕಾಗಲ್ಲ ಅಂತ. ಹೌದು, ನೆನ್ನೆ ನೈಟು ನಾವು ಲೇಟ್ ಆಯಿತು ಬರೋಷ್ಟರಲ್ಲಿ, 12:30 ಆಯಿತು. ಅದಕ್ಕೋಸ್ಕರ ನಾವು ಹೇಳೋಕ್ಕಾಗಲಿಲ್ಲ. ಏನಂತಂದರೆ ಅಲ್ಲಿ ವಿಶೇಷತೆ ಬಂದುಬಿಟ್ಟು ಈ ಟೈಮಲ್ಲಿ ಆಷಾಢ ಮಾಸದಲ್ಲಿ ನವರಾತ್ರಿ ಪೂಜೆ ಅಂತ 9 ದಿವಸ ಇರುತ್ತೆ. 9 ದಿವಸ ನವರಾತ್ರಿ ಪೂಜೆ ಇರುತ್ತೆ, ರಥ ಇರುತ್ತೆ ಅಂತೆ. ಆಮೇಲೆ ಇನ್ನೊಂದು ಏನಂತ ಅಂದರೆ 14ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಆಷಾಢ ಮಾಸದಲ್ಲಿ. ಮತ್ತು 25ನೇ ತಾರೀಕು ಎಂಡ್ ಆಗುತ್ತೆ ಅಂತೆ. ಪೂಜೆ ತುಂಬ ಚೆನ್ನಾಗಿರುತ್ತೆ. ನಾನು ಹೋಗಿದ್ದು ಫಸ್ಟ್ ಟೈಮ್ ಇದು. ಏನಂತಂದರೆ 25ನೇ ತಾರೀಕು ನನಗೆ ಹೋಗ್ಬೇಕನ್ನೋದೇ ಇರಲಿಲ್ಲ, ನನಗೆ ಗೊತ್ತೇ ಇರಲಿಲ್ಲ ಹೇಳ್ಬೇಕಂತಂದರೆ. ಅಂದರೆ ನನಗೆ ಫೋನಲ್ಲಿ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಬರೋದು, ಅಂದರೆ ಈ ಥರ 9 ದಿನದ ರಥ ಇದೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳೋದು. ಅಮ್ಮನ ಬರೋರು, ಆದರೆ ಅಷ್ಟು ಗೊತ್ತಿತ್ತು, ಆದರೆ ಎಂಡಿಂಗ್ ಗೊತ್ತಿರಲಿಲ್ಲ. ಅಮ್ಮ ನೋಡಿ ನನ್ನನ್ನು ಕರೆಸ್ಕೊಂಡ್ಬಿಟ್ಟಿದ್ದಾರೆ. 25ನೇ ತಾರೀಕು ಹೋಗಲೇಬೇಕು ಅಂತ ಫಿಕ್ಸ್ ಆಗಿ ಹೋದ್ವಿ. ಮತ್ತು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ, ನೀವೇ ನೋಡಿದ್ದೀರಲ್ವ. ಇನ್ನೊಂದು ಏನಂತಂದರೆ ಅಲ್ಲಿ ಒಂದೊಂದು ದೀಪಕ್ಕೆ ಒಂದೊಂದು ಅರ್ಥಗಳಿದೆ. ಒಂದು ಬಂದುಬಿಟ್ಟು ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ಏನಾದರೂ ಮಾಟ ಮಂತ್ರ ಮಾಡಿರೋದು, ಏನಾದರೂ ಸಾಲ ಬಾಧೆ ಇರೋದು ಅದನ್ನು ದೂರ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕುಂಬಳಕಾಯಿ ದೀಪ ಅಂಟಿಸಿದ್ರೆ ಅದಕ್ಕೂ ಒಂದು ಅರ್ಥಗಳಿದೆ. ಇನ್ನು ಕೆಲವಾರು ದೀಪ, ಬೆಲ್ಲದ ದೀಪ ಈ ಥರ ಎಲ್ಲ ಇದೆ. ನನಗಷ್ಟು ಅದ್ರ ಬಗ್ಗೆದಲ್ಲಿ ಅಷ್ಟು ಗೊತ್ತಿಲ್ಲ. ತೆಂಗಿನಕಾಯಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ಬಿಟ್ಟು ಬಂದ್ವಿ. ಆದರೆ ಏನಂತಂದರೆ ಅಮ್ಮಂದೊಂದು ವಿಶೇಷತೆ ಇದೆ. ಯಾವಾಗಲೂ ನನಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಒಂದು ಯಾವಾಗಲೂ ಅಮ್ಮಂದು ವೀಡಿಯೋ ಬರೋದು. ಅಂದರೆ ನಾನು ಇನ್ಸ್ಟಾಗ್ರಾಮ್ ತುಂಬ ಯೂಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದ್ರೆ ಅಮ್ಮ ಬರೋರು. ಅಮ್ಮ ಯಾವಾಗ ಬರೋರು ಅಂತಂದರೆ, ನನ್ನ ಫಸ್ಟು ಪಾಪನ ಕಳ್ಕೊಂಡು ತುಂಬ ಬೇಜಾರಲ್ಲಿ ಇರ್ತೀನಿ. ನಾನಾಗಿರಲ್ಲ, ಒಂಥರ ಡಿಪ್ರೆಷನಲ್ಲಿ ಇರ್ತೀನಿ ಅಂತಲೇ ಅಂದ್ಕೊಳ್ಳಿ. ಆ ಥರ ಇತ್ತು ಸಿಚುವೇಶನ್ ಅದು. ನನ್ನ ಮಗನ ಕಳ್ಕೊಂಡು 7 months ಆಗಿರುತ್ತೆ. ಆವಾಗ ಅಮ್ಮ ನನಗೆ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಆಗುತ್ತೆ. ನನಗೆ ಗೊತ್ತಿರಲ್ಲ ಈ ಥರ ಒಬ್ಬರು ಅಮ್ಮ ಇದ್ದಾರೆ ಅಂತಲೂ ನನಗೆ ಗೊತ್ತಿರಲ್ಲ, ಸತ್ಯವಾಗ್ಲೂ ಗೊತ್ತಿರಲ್ಲ ನನಗೆ. ಆವಾಗ ಬರೋರು ಬಂದು ನಾನು ಸ್ಕ್ರೋಲ್ ಮಾಡೋಕ್ಕೆ ಹೋಗೋಷ್ಟರಲ್ಲಿ ಅದು ನನಗೆ ಅರ್ಥ ಕೊಡೋದು ಬರೋದು. ಅಂದರೆ ನನಗೆ ಏನು ಸಿಚುವೇಶನಲ್ಲಿದ್ದೀನಿ ಆ ಟೈಮಲ್ಲಿ ಏನು ಹೇಳ್ತಾರೆ ಮಾತುಗಳು, ಆ ಮಾತು ಅಮ್ಮ ಹೇಳೋರು. ನೀನೀಗ ಅಳಬೇಡ, ನೀನು ಕಳ್ಕೊಂಡಿರೋದು ನಾನು ಮತ್ತೆ ವಾಪಸ್ ಕೊಡ್ತೀನಿ, ನಾನಿದ್ದೀನಿ ನಿನಗೆ ಅಂತ ಈ ಥರ ಎಲ್ಲ ಬರೋದು. ಆವಾಗ ಮನಸ್ಸಿಗೆ ಏನೋ ಒಂಥರ ಅನಿಸೋದು. ಅಂದರೆ ಅಮ್ಮ ಈ ಥರ ಹೇಳ್ತಿದ್ರೆ, ಅಮ್ಮ ಈ ಥರ ಹೇಳ್ತಿದ್ರೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಒಂದೊಂದಕ್ಕೆ ಲೈಕ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆವಾಗ ಪದೇ ಪದೇ ಅಮ್ಮ ಬರೋರು. ಅಂದರೆ ಸ್ಕ್ರೋಲ್ ಮಾಡ್ದಂಗೆಲ್ಲ ಇನ್ನೂ ಬರೋರು, ನೀನು ಅಳಬೇಡ, ನಾನಿದ್ದೀನಿ, ನೀನು ಮತ್ತೆ ಕೊಡ್ತೀನಿ ಅಂತ ಈ ಥರ ಎಲ್ಲ ಹೇಳೋರು. ಆಮೇಲೆ ನಿನಗೆ ಯಾರ್ಯಾರು ಮೋಸ ಮಾಡಿದ್ದಾರೆ ಅದೆಲ್ಲ ನೀನು ಏನು ಮನಸ್ಸಲ್ಲಿ ಇಟ್ಕೋಬೇಡ, ನಿನ್ನ ಜೀವನ ನೀನು ಮಾಡು
ಏನೇ ಅಂದರೆ ಈಗ ಯಾವ ಸಿಚುವೇಶನಲ್ಲಿ ಇರ್ತೀವೋ ಇವತ್ತುವರೆಗೂ ಸತ್ಯವಾಗ್ಲೂ ಹೇಳ್ತೀನಿ, ಇವತ್ತುವರೆಗೂ ನಾನು ಏನಾದರೂ ಥಿಂಕ್ ಮಾಡ್ತಿದ್ರೆ ನಮ್ಮ ಅತ್ತೆ ಮನೆ ಕಡೆಯಲ್ಲೇ ಇರಲಿ, ನಮ್ಮ ಫ್ಯಾಮ್ಲಿ ಮನೆ ಕಡೆಯೇ ಇರಲಿ, ಇಲ್ಲ ನನ್ನ ಜೀವನದಲ್ಲಿ ಏನಾದರೂ ಆಗಿರೋದೇ ಇರಲಿ, ಥಿಂಕ್ ಮಾಡ್ತಿದ್ರೆ ಕರೆಕ್ಟಾಗಿ ಅದೇ ಸಿಚುವೇಶನ್ ತಕ್ಕಂಗೆ ಬರುತ್ತೆ ವಿಡಿಯೋ. ಬಂದುಬಿಟ್ಟು ನಾನಿದ್ದೀನಿ, ನೀನು ಯೋಚನೆ ಮಾಡ್ತಾಯಿದ್ಯಾ ಯಾಕೆ ಕಂದ ನೀನು, ಅದು ಕನ್ನಡದಲ್ಲೇ ಬರೋಲ್ಲ, ಒಂದೊಂದು ಸತಿ ತಮಿಳಲ್ಲಿ ಬರುತ್ತೆ, ಒಂದೊಂದು ಸಲ ತೆಲುಗಲ್ಲಿ ಬರುತ್ತೆ, ಒಂದೊಂದು ಸತಿ ಕನ್ನಡದಲ್ಲಿ ಬರುತ್ತೆ. ಅಂದರೆ ಮಾತು ಹೀಗೆ ಯಾರಾದರೂ ಮಾಡಿ ವಿಡಿಯೋ ಮಾಡಿ ಹಾಕಿರ್ತಾರಲ್ಲ, ಅದೇ ವಿಡಿಯೋ ನನಗೆ ಶೋ ಆಗ್ತಾ ಇರುತ್ತೆ. ಅಂದರೆ ಈಗ ಕನ್ನಡದಲ್ಲಿ ಹೇಳಿರೋದು ನನಗೆ ಅರ್ಥ ಆಗುತ್ತೆ, ತಮಿಳಲ್ಲಿ ಹೇಳಿರೋದು ನನಗೆ ಅರ್ಥ ಆಗುತ್ತೆ, ಆಮೇಲೆ ತೆಲುಗಲ್ಲಿ ಹೇಳಿರೋದು ಅಂದರೆ ನನಗೆ ಭಾಷೆ ಬರುತ್ತೆ, ತೆಲುಗು, ತಮಿಳ್, ಹಿಂದಿ, ಕನ್ನಡ ಬರುತ್ತೆ. ಹಾಗಾಗಿ ನನಗೆ ಅದು ಅರ್ಥ ಆಗುತ್ತೆ. ಕರೆಕ್ಟ್ ಸಿಚುವೇಶನ್ ಟೈಮಲ್ಲೇ ಅದೇ ಮಾತೇ ನನಗೆ ಹೇಳ್ಬೇಕು ಅನ್ನೋ ಥರ ಅಮ್ಮ ನನಗೆ ವೀಡಿಯೋದಲ್ಲಿ ಕಾಣಿಸ್ಕೋತಾರೆ. ಆವಾಗ ಬಂದುಬಿಟ್ಟು ಹೇಳ್ದಾಗೆಲ್ಲ ತುಂಬ ಸಮಾಧಾನ ಆಗೋದು. ಆಮೇಲೆ ಎಷ್ಟೋ ಸತಿ ಹತ್ಬಿಟ್ಟಿದ್ದೀನಿ ನಾನು, ಅಮ್ಮನ ವೀಡಿಯೋ ನೋಡಿ ಎಷ್ಟೋ ಸತಿ ಹತ್ಬಿಟ್ಟಿದ್ದೀನಿ. ನನ್ನ ಮಗಳಿದ್ದಾಳಲ್ವ, ಅವಳನ್ನ ಕನ್ಫರ್ಮ್ ಆಗ್ಬೇಕಾದ್ರೆ ಅಂದರೆ ಇನ್ನೂ ಒಂದು ತಿಂಗಳಿದೆ ನನಗೆ ಅಮ್ಮ ಬಂದರು. ಅಮ್ಮ ನನ್ನ ಫಸ್ಟ್ ಪಾಪು ಹಂಗಾಗಿ ಕಳ್ಕೊಂಡು ನಾನು 7 ಮಂತ್ಸ್ ಆಗಿತ್ತು. 7 ಮಂತ್ಸ್ ಆಗಿ ಒಂದು 2 ವಾರದ ಹಿಂದೆ, ಇವಳನ್ನ ಕನ್ಫರ್ಮ್ ಆಗೋಕ್ಕೂ 2 ವಾರ ಹಿಂದೆ ಅಮ್ಮ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಪರಿಚಯನೇ ಅಂದ್ಕೊಳ್ಳಿ, ಅಮ್ಮನೇ ಅಲ್ವಾ, ಆ ಥರ ನನಗೆ ಸ್ಟಾರ್ಟ್ ಆಯಿತು. ಆವಾಗ ಬರೋರು, ನೀನು ಕಳ್ಕೊಂಡಿದ್ಯಾ ಅಂತ ಅಳ್ತಾ ಕೂತಿದ್ಯಾ ಮಗಳೇ, ಅಳ್ತಾ ಇದೆಯಾ ತಂಗಪುಳ್ಳೆ, ನೀ ಹಾಳಾದೆ ನಾ ಇರಕ್ಕೆ. ಅವಾಗ ಹೆಂಗೆ ಅನ್ಸೋದು ಹೇಳಿ, ಮನಸ್ಸು ತುಂಬಾ ಏನೋ ಒಂಥರ ಫೀಲ್ ಆಗಿಬಿಡೋದು. ನನ್ನ ಜೊತೆನೇ ಇದ್ದವ್ರು ಹೇಳ್ತಿದ್ರೇನೋ ಅನ್ನೋಷ್ಟು ಫೀಲ್ ಆಗಿಬಿಡೋದು. ಆವಾಗ ಅಮ್ಮ ಬಂದು ಹೇಳ್ದಂಗೆಲ್ಲ ನನಗೆ ಧೈರ್ಯ ಬರೋದು. ಧೈರ್ಯ ಬಂದುಬಿಟ್ಟು, ಅಮ್ಮ ನೀನಿದೆಯಾ ಅಂತ ನಾನು ಧೈರ್ಯದಲ್ಲಿದ್ದೀನಿ. ನಾನೇನಾದರೂ ಒಂದು ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡು ನಾನು ಹಲವಾರು ಪ್ರಯತ್ನ ಪಟ್ಬಿಟ್ಟಿದ್ದೀನಿ. ಮನೇಲಿ ಜಗಳನೂ ಆಡಿದ್ದೀನಿ. ಹಸ್ಬೆಂಡ್ ಆ್ಯಂಡ್ ವೈಫು ಚೆನ್ನಾಗಿರಲಿಲ್ಲ, ಪಾಪ ಅಂತ ಕಳ್ಕೊಂಡಾಗ ಡಿಪ್ರೆಷನಲ್ಲಿ ಇದ್ವಲ್ಲ, ಇಬ್ರಿಗೂ ಮನಸ್ಸು ಅಷ್ಟು ಕ್ಲಿಯರ್ ಇರಲಿಲ್ಲ. ಅವ್ರ ಕಡೆಯಿಂದನೂ ಅಷ್ಟೇ ಇತ್ತು, ನನ್ನ ಕಡೆಯೂ ಅಷ್ಟೇ ಇತ್ತು. ಪ್ರೆಷರ್ ತುಂಬ ಇತ್ತು. ನಿಜ ಹೇಳ್ಬೇಕಂದ್ರೆ ಇವಳು ಹುಟ್ಟಿರಲಿಲ್ಲ ಅಂದರೆ ಎಷ್ಟೊತ್ತಿಗೆ ನಾವಿಬ್ಬರೂ ಇರ್ತಾ ಇರಲಿಲ್ಲ, ಅಷ್ಟು ಇತ್ತು ನಮ್ಮ ಮೈಂಡಲ್ಲಿ. ಯಾಕಂದರೆ ನನಗೂ 25 ಆಗಿತ್ತು, ಅವ್ರಿಗೂ 30 ಆಗಿತ್ತು ಏಜು. ಹಾಗಾದಮೇಲೆ ಈಗ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವ, ಈ ಏಜಲ್ಲಿ ಒಬ್ಬೊಬ್ಬರಿಗೆ ಮಕ್ಕಳು ಸ್ವಲ್ಪ ದೊಡ್ಡವರೇ ಇರ್ತಾರೆ, ಆದರೆ ನಾವು ಸ್ವಲ್ಪ ಜಾಸ್ತಿ ಏಜಲ್ಲಿ ಮದುವೆ ಆದ್ವಿ ಅಂತ ಹೇಳ್ಬಿಟ್ಟು ಬೇಗ ಮಗು ಆಗಬೇಕು ಅನ್ನೋದೊಂದು ಇತ್ತು ಮೈಂಡಲ್ಲಿ. ಹಾಗಾಗಿ ನಮಗೆ ಹಂಗಾಗೋಯ್ತಲ್ಲ, ಪಾಪು ಹುಟ್ಟಿ ಹಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಬೇಜಾರಲ್ಲಿದ್ವಿ. ಅದಕ್ಕೇ ಅಮ್ಮ ಬಂದಂಗೆಲ್ಲ ಖುಷಿಯಾಗಿ ನನಗೆ ನನ್ನ ಮಗು ಹುಟ್ಟಬೇಕಾದ್ರೆ ತುಂಬಾ ಅಮ್ಮನ ಹತ್ರ ಕೇಳಿಕೊಂಡು, ಅಮ್ಮನ ಹತ್ರ ನಾನು ಹರಕೆ ಮಾಡ್ಕೊಂಡಾದ್ಮೇಲೆ ಬಂದು ಸಮಾಧಾನ ಹೇಳೋರು, ಅಮ್ಮ ನನಗೆ ನೀನು ಮತ್ತೆ ಮಗು ಕೊಡ್ತೀಯಲ್ವಾ, ನೀನು ಮತ್ತೆ ಮಗು ಕೊಟ್ಟರೆ ನೀನು ಸಂಗೀತಿಗೆ ಬರ್ತೀನಿ. ಅಂದರೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಬೆಂಗಳೂರಲ್ಲಿ ಅಮ್ಮ ಇದ್ದಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಂದರೆ ಅಮ್ಮನ ದೇವಸ್ಥಾನ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ, ಸರ್ಚ್ ಕೂಡ ಮಾಡಿದ್ದೆ. ನಾನು ಸರ್ಚ್ ಮಾಡಿದಾಗ ತಮಿಳ್ನಾಡು ಸೈಡ್ ತೋರಿಸಿತ್ತು ನನಗೆ ವಾರಾಯಮ್ಮನ ಟೆಂಪಲ್, ಅಂದರೆ ಆ ಕಡೆಯೇ ಅಮ್ಮ ಜಾಸ್ತಿ ಇರೋದು. ಇನ್ನೊಂದೇನಂತಂದರೆ ಮೇನ್ ತಿರುಪತಿಲಿರೋದು ಅಮ್ಮ. ತಿರುಪತಿ ತಿಮ್ಮಪ್ಪ ಸ್ವಾಮಿ ಏನಂತ ಹೇಳ್ತಾರಂತೆ ಬಂದ್ಬಿಟ್ಟು, ಅಮ್ಮ ಫಸ್ಟು ನಿಮ್ಮನ್ನ ಫಸ್ಟು ದರ್ಶನ ಮಾಡಿಕೊಂಡು ಆಮೇಲೆ ನನ್ನ ದರ್ಶನಕ್ಕೆ ಬರಬೇಕು ಅಂತ ಹೇಳ್ತಾರಂತೆ ಅವರು. ಹಾಗಾಗಿ ಯಾರೇ ತಿರುಪತಿಗೆ ಹೋದ್ರು ಫಸ್ಟು ಅಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ತಿರುಪತಿ ತಿಮ್ಮಪ್ಪನ ಆ ಥರ ದರ್ಶನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅಮ್ಮನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ತುಂಬ ಹತ್ತಿರ ಆಯಿತು. ಹತ್ತಿರ ಆದಾಗ ಅಮ್ಮನ ಕೇಳಿಕೊಂಡೆ ಮನಸ್ಸಲ್ಲಿ, ಅಮ್ಮ ನನಗೆ ಮತ್ತೆ ಪ್ರೆಗ್ನೆಂಟ್, ಇವಾಗ ಮಗು ನನಗೆ ಆರೋಗ್ಯವಾಗಿ ನಾನು ತಾಯಿ ಮಗು ಚೆನ್ನಾಗಿದ್ದರೆ ಮತ್ತೆ ನಿನ್ನ ಸಂಗೀತಿಗೆ ಬಂದು ಹರಕೆ ಮಾಡ್ಕೊಂಡಿದ್ದೆ ಬರ್ತೀನಿ ಅಂತ ಅದನ್ನು ಹೇಳಬಾರ್ದು. ಅದೇ ನಾನು ಸರ್ಚ್ ಮಾಡಿದ್ನಂತ ಹೇಳಿದ್ನಲ್ಲ, ಸರ್ಚ್ ಮಾಡಿದೆ, ಆದರೆ ತಮಿಳ್ನಾಡಲ್ಲಿದೆ ಅಂತ ಗೊತ್ತಾಯಿತು. ಆಮೇಲೆ ಒಂದು ದಿವಸ ನಾನು ಕೆಲಸ ಮಾಡ್ತಾಯಿದ್ನಲ್ಲ, ಅವರು ನಮ್ಮ ಸೂಪರ್ವೈಸರು ಮೇಡಮು ಅವರು ಹಾಕ್ಕೊಂಡಿದ್ರು, ಸ್ಟೇಟಸ್ ಹಾಕ್ಕೊಂಡಿದ್ರು. ಆವಾಗ ಅವ್ರಿಗೆ ಕೇಳಿದೆ, ಅಕ್ಕ ಎಲ್ಲಿ ಇದು ಅಂತ ದೇವಸ್ಥಾನ ಎಲ್ಲಿರೋದು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಮಲ್ಲೇಶ್ವರಮಲ್ಲಿದೆ ಕಣೋ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆವಾಗ ಅಪ್ಪ ದೇವರೇ ಅದಕ್ಕೇ ಇಷ್ಟೊಂದು ಸತಿ ಬರ್ತಾಯಿದೆ ಅಮ್ಮ ನನಗೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ಖುಷಿ ಆದಮೇಲೆ ಅಮ್ಮನ ಸಂಗೀತಿಗೆ ಗೊತ್ತಾದ ತಕ್ಷಣವೇ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಚೆಕ್ ಮಾಡಿದ ತಕ್ಷಣವೇ ಪಾಸಿಟಿವ್ ಬಂದ್ಬಿಡ್ತು. ನಮ್ಮ ಮನೆಯವ್ರಿಗೆ ಒಂದೇ ಮಾತು ಹೇಳಿದೆ, ನಾನು ಚೆಕ್ ಮಾಡಿದ್ದು ಶುಕ್ರವಾರ ಅಂದ್ಕೋತೀನಿ,
ಅದು ಮಂಗಳವಾರ ಅಮ್ಮನ ಟೆಂಪಲ್ಗೆ ಹೋಗಿದ್ವಿ. ಆ ಮಂಗಳವಾರ ಹೋದರೆ ಅಲ್ಲಿ ಸಂಜೆ ಹೊತ್ತು 9 ಗಂಟೆಗೆ ಪೂಜೆ ಆಗುತ್ತೆ. ಬೆಳಗ್ಗೆ ಆಗುತ್ತೆ ಪೂಜೆನೂ, ಆದರೆ ನನಗೆ ಅಷ್ಟು ಗೊತ್ತಿಲ್ಲ. 9 ಗಂಟೆಗೆ ಯಾವತ್ತೂ ಹೋಗಿಲ್ಲ, ಬೆಳಗ್ಗೆ ಹೋಗಿಲ್ಲ. ಸಂಜೆ 9 ಗಂಟೆಲಿ ಯಾವಾಗಲೂ ಹೋಗಿದ್ದು ನಾನು. ಇವಾಗ ಒಂದು 4-5 ಸಲ ಏನೋ ಹೋಗಿದ್ದೀನಿ ನಾನು ಅಷ್ಟೇ. ಅಷ್ಟು ನೆನಪಿಲ್ಲ ನನಗೆ ಬೆಳಗ್ಗೆ ಹೊತ್ತು ಪೂಜೆ ಮಾಡೋದು. ಹಾಗಾಗಿ ನನಗೆ 9 ಗಂಟೆಲಿ ಕರೆಕ್ಟಾಗಿ ಪೂಜೆ ಆಗುತ್ತೆ. 9 ಗಂಟೆಗೆ ಹೋಗಿ ನಾನು ಅಮ್ಮನ ಪೂಜೆ ಮಾಡ್ಕೊಂಡು ಕೇಳ್ಕೊಂಡು ಬಂದಮೇಲೆ ನನ್ನ ಮಗಳು ಹುಟ್ಟಿದ ಮೇಲೆ ಬರ್ತೀನಿ ಅಂತ ಕೇಳ್ಕೊಂಡಿದ್ದೆ. ಅಮ್ಮ ಈ ಸಂಘದಲ್ಲಿ ನನ್ನ ಮಗಳು ಆಟ ಆಡೋಂಗೆ ಮಾಡಮ್ಮ ಅಂತ. ನನ್ನ ಮಗಳು ಇವಾಗ ಕುಣಿದಾಡಂಗೆ ಮಾಡಿಬಿಟ್ಟಿದ್ದಾಳೆ ಅಮ್ಮ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ತುಂಬ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ದೀನಿ. ತುಂಬ ದೇವರಿಗೆ ದೇವರಿಗೆ ನಾನು ಕೈ ಮುಗ್ದಿದ್ದೀನಿ. ಈ ದೇವ್ರ ಹತ್ರ ನಾನು ಬೇಡ್ಕೊಂಡಿಲ್ಲ ಅನ್ನಂಗಿಲ್ಲ, ಈ ದೇವ್ರ ಹತ್ರ ನಾನು ಕೈ ಮುಗ್ದಿಲ್ಲ ಅನ್ನಂಗಿಲ್ಲ. ಆದರೆ ಎಲ್ಲರೂ ನನಗೆ ಕೈ ಜೋಡಿಸಿ ಕೈ ಹಿಡ್ದು ನಡೆಸ್ಕೊಟ್ಟಿದ್ದಾರೆ ನನಗೆ. ನಮ್ಮ ವಾರಾಯಮ್ಮ ತಾಯಿ, ನಮ್ಮ ಯಲ್ಲಮ್ಮ ತಾಯಿ, ಯಲ್ಲಮ್ಮ ರೇಣುಕೆ ಯಲ್ಲಮ್ಮ ತಾಯಿನೂ ಅಲ್ಲೇ ಇರೋದು. 2 ದೇವಸ್ಥಾನ ಅಕ್ಕಪಕ್ಕ ಇದೆ. ಮತ್ತು ಗೋವಿಂದ ಪಕ್ಕದಲ್ಲೇ ತಿರುಪತಿ ತಿಮ್ಮಪ್ಪ ಅವರು ಕೂಡ ಇದ್ದಾರೆ. ಎಲ್ಲನೂ ಒಂದು ಸತಿ ಸುತ್ತಾಕೊಂಡು ಆಮೇಲೆ ಮಕ್ಕಳಾಗದಿರೋರಿಗೆ ಮಕ್ಕಳು ಆಗುತ್ತೆ, ಮತ್ತು ಮದುವೆ ಆಗದಿರೋರಿಗೆ ಅಲ್ಲೋಗಿ ಕಂಕಣ ಭಾಗ ಕೂಡಿ ಬರಲಿ ಅಂತ ಒಂದು ಅರ್ಶಿನ ಕೊಂಬು ಕಟ್ಟಿದ್ರೆ ಮಕ್ಕಳು ಆಗುತ್ತೆ ಮತ್ತು ಮದುವೆನೂ ಆಗುತ್ತೆ. ತುಂಬ ಚೆನ್ನಾಗಿದೆ. ಅರ್ಶಿನ ಕೊಂಬು ಕಟ್ಟಿದ್ರೆ ಮಾತ್ರ ನಿಜವಾಗ್ಲೂ ಮದುವೆ ಆಗದಿರೋರಿಗೆ ಮದುವೆ ಆಗುತ್ತೆ, ಹೆಣ್ಣು ಸಿಗುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ ಅಲ್ಲಿ. ಒಂದು ಸತಿ ವಿಸಿಟ್ ಮಾಡಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇನ್ಸ್ಟಾದಲ್ಲೂ ಹಾಕ್ತೀನಿ, ಯಾಕಂದರೆ ಅಷ್ಟು ಜನ ವೀಡಿಯೋ ನೋಡಲ್ವಲ್ಲ, ಯೂಟ್ಯೂಬಲ್ಲಿ ಅಷ್ಟು ಗೊತ್ತಾಗಲ್ಲ. ಇನ್ಸ್ಟಾದಲ್ಲಾದರೆ ವೈರಲ್ ಆಗುತ್ತೆ, ತುಂಬ ಜನಕ್ಕೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೋಡಿ ನನ್ನ ಮಗಳು ಆಟ ಆಡ್ತಾಯಿದ್ದಾಳೆ. ನನ್ನ ಮಗಳನ್ನ ಕೊಟ್ಟಿದ್ದಾರೆ ಅಮ್ಮ, ತುಂಬ ಖುಷಿ ಆಯಿತು. ಆಮೇಲೆ ವಿದ್ಯಾಚೌಡೇಶ್ವರಿ ಅಮ್ಮನಿಗೂ ನಾನು ಯೂಟ್ಯೂಬಲ್ಲಿ ನೋಡ್ತಾಯಿದ್ದೆ. ಅವ್ರನ್ನ ಸರ್ಚ್ ಮಾಡಿಕೊಂಡು ಅವರು ಸಂಗೀತಕ್ಕೆ ಹೋದ್ಮೇಲೂ ನನಗೆ ತುಂಬಾ ಖುಷಿಯಾಗಿ ನನ್ನ ಮಗಳ ಎಲ್ಲ ದೇವರ ಆಶೀರ್ವಾದದಿಂದ ನನ್ನ ಮಗಳು ನನಗೆ ಸೇರಿದ್ದಾಳೆ. ಹಾಗಾಗಿ ಎಲ್ಲರನ್ನೂ ನಾನು ಒಂದೇ ಇಷ್ಟಪಡೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಹೇಳ್ಬೇಕಂತಂದರೆ ಎಲ್ಲರೂ ಒಂದೇ ರೀತಿಯಲ್ಲಿ ನಾನು ಇಷ್ಟಪಡ್ತೀನಿ. ತುಂಬ ಖುಷಿಯಾಗಿದ್ದೀನಿ ಮಾತ್ರ ನಾನು. ಅವ್ರು ನನಗೆ ಬೆನ್ನೆಲುಬಾಗಿ ನಿಂತು ಕಾಪಾಡ್ತಿದ್ದಾರೆ. ಮತ್ತು ನಮ್ಮ ಎಲ್ಲ ದೇವರು ನನಗೆ, ನನ್ನ ಮಗಳಿಗೆ, ನನ್ನ ಗಂಡನಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದೊಂದು ಸತಿ ಬಂದುಬಿಡ್ತಾರೆ ಅಮ್ಮ ಇನ್ಸ್ಟಾಗ್ರಾಮಲ್ಲಿ ಏನಂತ ಅಂದರೆ, ಯಾರಾದರೂ ಮೋಸ ಮಾಡಿರೋದೆಲ್ಲ ನೆನೆಸ್ಕೊಂಡು ಅಳ್ತಿದ್ರೆ, ನೀನು ಮೋಸ ಮಾಡಿರೋದು ಅಳ್ತಾ ಇದೆಯಾ ಕಂದ, ನೀನು ಅಳಬೇಡ, ನಾನಿದ್ದೀನಿ. ನೀನು ಇಲ್ಲಿ ಮೋಸವಾಗಿರ್ಬೋದು, ಅಲ್ಲಿ ಅವರು ಬೇರೆ ಕಡೆಯಿಂದನೇ ಮೋಸವಾಗಿರ್ತಾರೆ. ಕರ್ಮ ಯಾರನ್ನೂ ಬಿಡಲ್ಲ ಕಂದ, ನೀನು ಯಾಕೆ ಅಳ್ತೀಯ ಅಂತ ಕೇಳ್ತಾರೆ. ಅದು ತಮಿಳಲ್ಲಿ. ನೀ ಅಳವಾದು ತಂಗ ಪುಳ್ಳೆ ನಾ ಇರುಪೆ ಪುನೇಡಿ. ಅದು ತಮಿಳಲ್ಲಿ ಎಷ್ಟು ಮನಸ್ಸಿಗೆ ಅಟ್ಯಾಚ್ ಆಗಿಬಿಡುತ್ತೆ. ಅದು ಅಷ್ಟು ಪ್ರೀತಿ ಅನಿಸ್ಬಿಡುತ್ತೆ. ನೋಡಿ ನನ್ನ ಮಗಳು ಅಲ್ಲಿ ಆಟ ಆಡ್ತಾಳೆ. ಚಿನ್ನ ಬಾಯಿಲಿ ಅಮ್ಮನ ಫೋಟೋ ಬಂತು ಅಂತ ಹೇಳಿದ್ನಲ್ಲ, ಅಮ್ಮನ ಫೋಟೋ ಸಿಕ್ತು. ಮತ್ತು ನನಗೆ ತಂದು ಪೂಜೆ ಮಾಡೋದಕ್ಕೆ ಅಮ್ಮನ ಫೋಟೋ ಮತ್ತು ಸಿಕ್ತು ನನಗೆ ದೇವಸ್ಥಾನದಲ್ಲಿ. ಮತ್ತು 2ನೇ ಸತಿ ಕ್ಯೂ ನಿಂತಿದ್ದೆ ನಾನು ಆ ಫೋಟೋದಗೋಸ್ಕರನೇ. ಫೋಟೋ ತಗೊಂಬಂದಿದ್ದೀನಿ, ಪೂಜೆ ಮಾಡಿದ್ದೀನಿ ಸಂಜೆ. ಇವತ್ತು ಏಕಾದಶಿ. ಇವತ್ತು ಎಷ್ಟೊತ್ತಿದ್ರೂ ವೀಡಿಯೋ ಅಪ್ಲೋಡ್ ಮಾಡಬೇಕು, ಅದಕ್ಕೇ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಿನ್ನೆ 25ನೇ ತಾರೀಕು ಇದು ಜಾತ್ರೆಯಲ್ಲಾಗಿತ್ತು. ಆಮೇಲೆ 14ನೇ ತಾರೀಕು ಸ್ಟಾರ್ಟ್ ಆಗಿ ಗೊತ್ತಲ್ವಾ, 25ನೇ ತಾರೀಕು ಪೂಜೆ ಮುಗಿಯುತ್ತೆ. ಅಲ್ಲಿ ಒಂಥರ ಮಿರಾಕಲ್ಲೇ ಅಂದ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಜಾತ್ರೆ ಮಾತ್ರ. ತುಂಬ ಖುಷಿಯಾಯಿತು ನಮಗೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳು ಬರ್ತಾಯಿಲ್ಲ, ಅವಳು ನೋಡಿ ಆಟ ಆಡ್ತಿದ್ದಾಳು ಅವಳು. ಬರ್ತಿಲ್ಲ. ಹಾಯ್ ಮಾಡು ಚೀನು, ಹಾಯ್ ಮಾಡು. ಹಾಯ್ ಬರ್ತಾಯಿಲ್ಲ, ಕರೆದ್ರೆ ಹಾಯ್ ಮಾಡ್ತಿದ್ದಾಳೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಫಸ್ಟು ಪೋಸ್ಟ್ ಮಾಡಿರೋ ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಲ್ಲಿವರೆಗೂ ನಮಸ್ಕಾರ. ಸಪೋರ್ಟ್ ಮಾಡಿ ಹೀಗೆ. ಬಾಯ್, ಸಿಗೋಣ. ಲವ್ ಯು ಆಲ್.